ಹಲೋ, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ನೀವೇನಾದರೂ ನಂತರ ಬ್ರೆಡ್ನ ಮನೇಲೇ ಮಾಡಬೇಕು ಅಂತಿದ್ರೆ ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಸೊ ನಾನು ಇಲ್ಲಿ ಮೊದಲಿಗೆ 3 ಕಪ್ಪು ರವೆನ ಚಿರೋಟಿ ರವೆನ ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ 1.5 ಚಮಚದಷ್ಟು ಶುಗರ್, ಹಾಗೆಯೇ 1.5 ಚಮಚದಷ್ಟು ಈಸ್ಟ್, ಡ್ರೈ ಇನ್ಸ್ಟೆಂಟ್ ಈಸ್ಟ್ ಇರುತ್ತಲ್ವ ಅದು, ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ಆಮೇಲೆ ನೀರು 1 ಗ್ಲಾಸ್ನ ತೊಗೊಂಡಿದ್ದೆ, ಬಟ್ ನಾವು ನೋಡಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪನೇ ಹಾಕ್ತಾ ನಾನು ಕಲಿಸ್ತಾ ಬರ್ತಾಯಿದ್ದೆ. ಸೊ ಮಧ್ಯದಲ್ಲಿ 1-2 ಟೀ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೆ ಇಲ್ಲಿ. ಸೊ ಚೆನ್ನಾಗಿ ನಾವು ಹೋಳಿಗೆ ಹೇಗೆ ಕಲಿಸ್ಕೋತೀವಲ್ವ ಆ ಥರ ನಾವು ಈ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಕಲಸಿದಾದ ನಂತರ ಇದಕ್ಕೆ 1-2 ಟೀ ಸ್ಪೂನಷ್ಟು ನಾವು ಹಾಲಿನ ಪೌಡ್ರನ್ನ ಹಾಕಬೇಕಾಗತ್ತೆ. ಸೊ ಅದಾದಮೇಲೆ ಇದನ್ನು 10 ಮಿನಿಟ್ಸ್ ಸೈಡಿಗೆ ಇಟ್ಬಿಡಬೇಕು, ಒಂದು ಬಟ್ಟೆನ ಮುಚ್ಚಿಬಿಟ್ಟು. ಸೊ ಈಸ್ಟ್ ಇರುತ್ತಲ್ವ, ಸೊ ಅದೆಲ್ಲ ಚೆನ್ನಾಗಿ ಉಬ್ಬು ಬರುತ್ತೆ ಇದಕ್ಕೆ. ಸೊ ಬಟ್ಟೆನ ನಾನಿಲ್ಲಿ ಫಸ್ಟ್ ಮಿಸ್ಟೇಕ್ ಮಾಡಿದ್ದೇನಪ್ಪ ಅಂತಂದರೆ ಫ್ಲ್ಯಾಟ್ ಬಾಟಮ್ ಇರೋದನ್ನು ತೊಗೊಂಡೆ. ಆ್ಯಕ್ಚುಲಿ ಡೀಪ್ ಬಾಟಮ್ ಇರೋದನ್ನು ತೊಗೊಂಡಿದ್ರೆ ಬಟ್ಟೆಗೆ ತಾಗ್ತಾ ಇರಲಿಲ್ಲ ಈ ಹಿಟ್ಟು. ಆ ಮಿಸ್ಟೇಕ್ನ ಪ್ಲೀಸ್ ಅವಾಯ್ಡ್ ಮಾಡಿ. ಸೊ ಇಲ್ಲಿ ನೋಡಿ, ನಾನು ಅದು ತೆಗೆದುಬಿಟ್ಟು ನೋಡಿದೆ, ಚೆನ್ನಾಗಿ ಉಬ್ಬು ಬಂದಿತ್ತು ಅದು. ಸೊ ಅದಾದಮೇಲೆ ಮತ್ತೆ ನಾನು 10 ಮಿನಿಟ್ಸ್ ಆದಮೇಲೆ ಇದನ್ನು ತಿರ್ಗಾ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ತಾ ಇದ್ದೀನಿ. ಇದನ್ನು ನಾದಿದ್ಮೇಲೆ ಮತ್ತೆ ಇದಕ್ಕೆ ಒಂದು ಕಾಟನ್ ಬಟ್ಟೆನ ಹೊದಿಸ್ಬಿಟ್ಟು 1 ಅವರ್ ರೆಸ್ಟಿಂಗಿಗೆ ಬಿಟ್ಬಿಡಬೇಕು. ಇದನ್ನು ನೀವು ಕೂಡ ರೆಸ್ಟ್ ತೊಗೊಳ್ಬೇಕು 1 ಅವರ್, ಯಾಕಂದರೆ ಅಷ್ಟೊತ್ತು ನಾವು ಹಿಟ್ಟನ್ನು ನಾದ್ಬಿಟ್ಟು ಕೈ ಆಲ್ಮೋಸ್ಟ್ ನನಗೆ ನೋವೇ ಬಂದಿತ್ತು. ಆ್ಯಕ್ಚುಲಿ ನನ್ನ ಹತ್ರ ಫುಡ್ ಪ್ರೊಸೆಸರ್ ಇದೆ, ಅದರಲ್ಲಿ ಹಾಕ್ಬೋದಾಗಿತ್ತು, ಬಟ್ ಎಲ್ಲರ ಮನೇಲೂ ಇರುತ್ತೋ ಇಲ್ವೋ, ಸೊ ನಾನು ನಾದ್ಬಿಟ್ಟೇನೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿ ಆಮೇಲೆ ನೋಡಿದೆ. 1 ಅವರ್ ಆದಮೇಲೆ ಹಿಟ್ಟು ಚೆನ್ನಾಗಿ ಉಬ್ಬು ಬಂದಿತ್ತು. ಸೊ ಹಿಟ್ಟನ್ನು ಚೆನ್ನಾಗಿ ಇಲ್ಲಿ ಪಂಚ್ ಮಾಡಬೇಕು, ಅದರಲ್ಲಿ ಏರ್ ಬಬಲ್ಸ್ ಏನಾದರೂ ಇದ್ದರೆ ಎಲ್ಲನೂ ಹೊರಗೆ ಬರುತ್ತೆ. ಅದಾದ ನಂತರ ಇಲ್ಲಿ ಕಿಚನ್ ಸ್ಲ್ಯಾಬ್ ಮೇಲೆ ನಾನು ಚೆನ್ನಾಗಿ ಎಣ್ಣೆನ ಸವರ್ಬಿಟ್ಟು ತಿರ್ಗಾ ಇದನ್ನು ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಚೆನ್ನಾಗಿ ಚಪಾತಿ ಹೇಗೆ ಲಟ್ಟಿಸ್ತೀವಲ್ವ ಅದೇ ಥರನೇ ಲಟ್ಟಿಸ್ದೆ ಅದನ್ನು. ಸೊ ಲಟ್ಸಿದ್ಮೇಲೆ ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಆಲ್ 4 ಸೈಡ್ಸಿಂದನೂ ಟಾಪ್ ಬಾಟಮ್ ಹಾಗೆಯೇ ಲೆಫ್ಟ್ ರೈಟ್ ಎಲ್ಲ ಕಡೆಯಿಂದನೂ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡಿ ಲಟ್ಸಿದ್ಮೇಲೆ ಈ ಥರ ಫೋಲ್ಡ್ ಮಾಡಿ ಸೀಲ್ ಮಾಡ್ತಾ ಬರಬೇಕಾಗುತ್ತೆ. ಪ್ರತಿಯೊಂದು ಫೋಲ್ಡ್ನು ಸೈಡ್ಸಲ್ಲೂ ಹಾಗೆಯೇ ಪ್ರತಿಯೊಂದು ಫೋಲ್ಡ್ನು ಸೀಲ್ ಮಾಡಿಬಿಟ್ಟು, ನಾನು ಇಲ್ಲಿ ಬ್ರೆಡ್ ಟಿನ್ನ ತರಿಸಿದ್ದೆ ಆ್ಯಕ್ಚುಲಿ ಆನ್ಲೈನ್. ಅದಕ್ಕೆ ನಾನು ಇಲ್ಲಿ ಚೆನ್ನಾಗಿ ಎಣ್ಣೆನ ಸವರ್ಬಿಟ್ಟು, ನೀವು ಬೇಕಿದ್ರೆ ಬಟರ್ ಕೂಡ ಸವರ್ಬೋದು, ಚೆನ್ನಾಗಿ ಸೀಲ್ ಮಾಡಿ ತಿರ್ಗಾ ಇದನ್ನು ಒಂದು 30 ಮಿನಿಟ್ಸ್ ಟಿನ್ನಲ್ಲೇ ರೆಸ್ಟ್ ಮಾಡೋಕ್ಕೆ ಒಂದು ಬಟ್ಟೆನ ಹೊದಿಸ್ಬಿಟ್ಟು ಬಿಡಬೇಕು. ಕಾಟನ್ ಬಟ್ಟೆಯನ್ನು ನಾನು ಹೊದಿಸಿರೋದಿಲ್ಲಿ. ಸೊ ಒಂದು 30 ಮಿನಿಟ್ಸ್ಗಿಂತ ಮುಂಚೆನೇ, ಒಂದು 10 ನಿಮಿಷ 5 ನಿಮಿಷ ಮುಂಚೆನೇ ನಾವು ಈ ಥರ ಡೀಪ್ ಬಾಟಮ್ ಇರೋ ಒಂದು ಕಡಾಯಿನ ಅಥವಾ ಕುಕ್ಕರ್ನ ಇಡಬೇಕು. ಆ್ಯಕ್ಚುಲಿ ನಾನು ಕುಕ್ಕರ್ ತೊಗೋಬೇಕಾಗಿತ್ತು, ನಾನಿಲ್ಲಿ ಕಡಾಯಿ ಇಟ್ಬಿಟ್ಟೆ. ಬಟ್ ನೀವು ಕುಕ್ಕರ್ನೇ ಇಡಿ. ಆ್ಯಕ್ಚುಲಿ ಕುಕ್ಕರ್ನಲ್ಲಿ ಈ ಥರ ಒಂದು ಬಟ್ಲನ್ನು ಇಟ್ಬಿಟ್ಟು ನೀವು ಅದ್ರ ಮೇಲೆ ನೀವು ಟಿನ್ನನ್ನು ಇಟ್ಬಿಟ್ಟು ಒಂದು 30 ಮಿನಿಟ್ಸ್ ಬಿಟ್ಟರೆ ನಿಮ್ಮ ಬ್ರೆಡ್ ರೆಡಿ ಆಗುತ್ತೆ. ನೋಡಿ, ನನಗೆ ಮೇಲೆ ಈ ಥರ ಬಂದುಬಿಡ್ತು. ಅದು ಬರಬಾರ್ದು ಅಂದರೆ ಥಿಕ್ ಬಾಟಮ್ ಇರಬೇಕು. ಬ್ರೆಡ್ ತುಂಬಾ ಫ್ಲಫಿಯಾಗಿ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಸೊ ರೇಟಿಂಗ್ ನಾನು 7 ಕೊಡ್ತೀನಿ ಇದಕ್ಕೆ ಔಟ್ ಆಫ್ 10 ಈ